ವೀಕೆಂಡ್ ಬಂತೆಂದರೆ ಗಿಜಿಗುಡುವ ಮಡಿಕೇರಿಯ ರಾಜಸೀಟು ಉದ್ಯಾನವನದಲ್ಲಿ ಪ್ರವಾಸಿಗರ ಗದ್ದಲ ಮೇರೆ ಮೀರುತ್ತದೆ. ಮಕ್ಕಳು ಸಂಭ್ರಮ ಪಡುತ್ತಾರೆ. ಹೊಸ ಪರಿಸರದಲ್ಲಿ ತಕ್ಷಣಕ್ಕೆ ಸಿಗುವ ತಿನಿಸುಗಳಿಗೆ ಮಕ್ಕಳು ಮುಗಿಬೀಳುತ್ತಾರೆ. ಇಂಥವರಿಗೆ ಇಲ್ಲಿ ಸಿಗುತ್ತದೆ ಕುಲ ಗೋತ್ರವಿಲ್ಲದ ಕಳಪೆ ಮಟ್ಟದ ಐಸ್ ಕ್ರೀಂ. ಬೆಚ್ಚಿ ಬೀಳಬೇಡಿ. ಈಗಾಗಲೇ ಇಂತಹ ತಿನಿಸುಗಳನ್ನು ತಿಂದ ಅದೆಷ್ಟೋ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿರುವುದು ಸತ್ಯ. ರಾಜಸೀಟು ಸಮೀಪದ ಐಸ್ ಕ್ರೀಂ ವಾಹನವೊಂದನ್ನು ಪರಿಶೀಲಿಸಿದಾಗ ದಂಗಾದ ಪರಿಸ್ಥಿತಿ ಚಿತ್ತಾರದಾಗಿತ್ತು. ಗಾಡಿಯಲ್ಲಿದ್ದ ಮಾಜಾ ಐಸ್ ಕ್ರೀಂ ಎಂಬ ಫಲಕಕ್ಕೂ ಅಲ್ಲಿದ್ದ ಐಸ್ ಕ್ರೀಂ ಉತ್ಪನ್ನಗಳಿಗೂ ಸಂಬಂಧವೇ ಇರಲಿಲ್ಲ. ಡೆಲಿಷಿಯಸ್ ಎಂಬ ಕುಲ ಗೋತ್ರವಿಲ್ಲದ ಕೋನುಗಳು, ಹೆಸರೇ ಇಲ್ಲದ ಐಸ್ ಕ್ರೀಂ ಡಬ್ಬಗಳು ಅಲ್ಲಿದ್ದವು. ಇವಿಷ್ಟೇ ಅಲ್ಲ, ಯಾವುದೇ ಪೊಟ್ಟಣಗಳಲ್ಲಿ ತಯಾರಕರ ಹೆಸರು, ತಯಾರಾದ ದಿನಾಂಕ, ದರ ಯಾವುದೂ ಇರಲಿಲ್ಲ. ಇವೆಲ್ಲ ಮಾಹಿತಿಯನ್ನ ಕೇಳಿದರೆ ಮಾರಾಟಗಾರ ಧೈರ್ಯದಿಂದಲೇ ಆಹಾರ ಸುರಕ್ಷತಾ ಅಧಿಕಾರಿಗಳು ನೀಡಿದ ಲೈಸೆನ್ಸ್ ತೋರಿಸುತ್ತಾನೆ. ಆತ ಹೇಳುವ ಪ್ರಕಾರ ಸುಂಟಿಕೊಪ್ಪದಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿಯೇ ಇದೆಯಂತೆ. ಇಬ್ಬರು ಕೆಲಸದವರಿದ್ದಾರಂತೆ. ಅಲ್ಲೇ ತಯಾರು ಮಾಡಿದ ಐಸ್ ಕ್ರೀಂ ಮಡಿಕೇರಿಯಲ್ಲಿ ಮಾರಾಟವಾಗುತ್ತದೆ. ಕೋನುಗಳನ್ನು ಮೈಸೂರಿನಿಂದ ತರಿಸುತ್ತೇವೆ, ಬೇಕಾದ್ರೆ ಫ್ಯಾಕ್ಟರಿಗೆ ಬಂದು ನೋಡಿ, ಗುಣಮಟ್ಟವಿಲ್ಲದಿದ್ದರೆ ಲೈಸೆನ್ಸ್ ಕೊಡುತ್ತಾರೆಯೇ ಎಂದು ಪ್ರಶ್ನಿಸುತ್ತಾನೆ. ಐಸ್ ಕ್ರೀಮು ಸುಂಟಿಕೊಪ್ಪ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಫ್ಯಾಕ್ಟ್ರಿ. ನಾವು ಸಣ್ಣದಾಗಿ ಕೈಗಾರಿಕೆ ಮಾಡುವ ಫ್ಯಾಕ್ಟ್ರಿ. ನಾವು ಇಲ್ಲಿ ರಾಜಸೀಟಲ್ಲಿ ಮಾಡ್ತೇವೆ. ಲೈಸೆನ್ಸ್ ಇದೆ, ಬೋರ್ಡ್ ಹಾಕಿದ್ವಿ ಸರ್. ಬೋರ್ಡ್ ಮಾಜಾ ಐಸ್ ಕ್ರೀಮ್, ಅದು ಡೆಲಿಷಿಯಸ್ ಕಂಪನಿ ಇದೆ ಸರ್. ಅವರು ಯಾವ್ದು ಅದೆಲ್ಲ ಆಗ್ತದೆ. ಅದೆಲ್ಲ ಐಸ್ ಕ್ರೀಮ್ ಮಾಡುವಾಗ ಅದ್ರಲ್ಲಿ ಹೋಗ್ಬಿಡ್ತದಲ್ಲ, ಇರ್ಬೇಕಲ್ಲ ಇಂಥ ಡೇಟ್ಗೆ ಮಾಡಿ. ಅದು ಬೇಕಾದ್ರೆ ನಾವು ತಗೊಂಡು ಹೊಸದಾಗಿ ಮಾಡುತ್ತೇವೆ. ಈಗ ಕೊಟ್ಟಿದ್ದಕ್ಕೆ ಏನ್ ಮಾಡ್ತೀರಾ? ಎಷ್ಟು ಹಳೇದ ಹೊಸ? ಹಳೇದಲ್ಲ ಸರ್, ನಾವು ಡೈಲಿ ಮಾಡೋದು. 2 ದಿವಸಕ್ಕೆ ಒಂದ್ಸಲ ಡೈಲಿ ಮಾಡೋದು ಮಾಸ ಮಾತ್ರ. ಫೋನ್ ಹೇಳಿದ್ ನಾನು. ಫೋನ್ ಎಲ್ಲ ಅದೇ ಸರ್. ಡೈಲಿ ತರ್ತೀರಾ? ಡೈಲಿ 2 ದಿವಸಕ್ಕೆ ಒಂದ್ಸಲ ನಾವು ಮಾಡೋದು. ಅಲ್ಲ, ತರೋದಲ್ಲಿ ತರೋದು ಅಲ್ಲಿ ಸರ್, ತಯಾರು ಮಾಡೋದು. ಫೋನ್ ಎಲ್ಲಿಂದ ತರೋದು? ಅದು ಕಪ್ಪು ಪ್ಲಾಸ್ಟಿಕ್ ಕವರ್ ಇರೋದು ಮೈಸೂರಿಂದ. ಮೈಸೂರು ತಂದು ಇಲ್ಲಿ ಪ್ಯಾಕ್ ಮಾಡೋದು. ಇಲ್ಲಿ ಪ್ಯಾಕ್ ಮಾಡೋದು. ಐಸ್ ಕ್ರೀಮ್ ನಾವು ಇಲ್ಲಿ ತಯಾರು ಮಾಡೋದು. ಒಮ್ಮೆ ಲೈಸೆನ್ಸ್ ಕೊಟ್ಟು ಕೈ ತೊಳೆದುಕೊಳ್ಳುವ ಅಧಿಕಾರಿಗಳು ಐಸ್ ಕ್ರೀಂ ಗುಣಮಟ್ಟದಲ್ಲಿ ಇದೆಯೇ ಎಂಬುದನ್ನು ಖಾತರಿಪಡಿಸಿಕೊಂಡಿರುವುದಿಲ್ಲ. ತಯಾರಕರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ, ಎಕ್ಸ್ಪೈರಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಖಾತರಿಪಡಿಸಿಕೊಳ್ಳಲಾಗದಂತಹ ಇಂತಹ ಆಹಾರ ಅದೆಷ್ಟು ಸುರಕ್ಷಿತ ಎಂಬುದನ್ನು ಅಧಿಕಾರಿಗಳೇ ಹೇಳಬೇಕು. ನಗರಸಭೆ ಕೂಡ ತನ್ನ ವ್ಯಾಪ್ತಿಯಲ್ಲಿ ಮಾರಾಟವಾಗುತ್ತಿರುವಂತಹ ಇಂಥ ತಿನಿಸುಗಳ ಬಗ್ಗೆ ನಿಗಾ ವಹಿಸಬೇಕಾದ ಅಗತ್ಯತೆ ಇದೆ.